ಎಲ್ಲ ನನ್ನ ಕೃಷ್ಣರಾಜಪೇಟೆ ತಾಲೂಕಿನ ಬಾಂಧವರಲ್ಲಿ ಇವತ್ತು ಏನು ವಿಷಯ ಹೇಳ್ತಾ ಇರೋದೇನೆಂದರೆ, ಆಂಜನೇಯ ಸೇವಾ ಸಮಿತಿ ಹರಿರಾಯನಹಳ್ಳಿ ಏನು ಹರಿರಾಯನಹಳ್ಳಿ ಗ್ರಾಮ ಏನಿದೆ ಅಲ್ಲಿ ನಮ್ಮ ಪೂಜಾರಿ ಯಲ್ಲಕ್ಕಪ್ಪನವರು ಇವರ ನೇತೃತ್ವದಲ್ಲಿ ಸುಮಾರು 20 ವರ್ಷಗಳಿಂದ ಒಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಇವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಪಾದಯಾತ್ರೆನ ಇವರು ಒಬ್ಬರೇ ಏನೋ ಇವರ ಗ್ರಾಮದವರು ಏನು ಮಾಡ್ತಾ ಇಲ್ಲ, ಇಡೀ ತಾಲೂಕಿಂದ ಭಕ್ತಾದಿಗಳು ಬರುವಂತಹ ಎಲ್ಲ ಮಹಿಳಾ ಭಕ್ತಾದಿಗಳಿರ್ಬೋದು ಮತ್ತು ಪುರುಷ ಭಕ್ತಾದಿಗಳಿರ್ಬೋದು ಮತ್ತು ಮಕ್ಕಳು ಇರ್ಬೋದು, ಎಲ್ಲರನ್ನೂ ಭಕ್ತಾದಿಗಳನ್ನ ಸುರಕ್ಷಿತವಾಗಿ ಅವ್ರಿಗೆ ಸುರಕ್ಷಿತ ಸ್ಥಳದಲ್ಲಿ ಮಲಿಕೊಳ್ಳೋಕೆ ವ್ಯವಸ್ಥೆ ಇರ್ಬೋದು, ಮತ್ತು ಊಟ ತಿಂಡಿ ವ್ಯವಸ್ಥೆ ಇರ್ಬೋದು, ಮತ್ತು ಒಳ್ಳೆ ಶುದ್ಧವಾದ ಕುಡಿಯೋ ನೀರು ವ್ಯವಸ್ಥೆ ಇರ್ಬೋದು. ಈ ವ್ಯವಸ್ಥೆಗಳನ್ನು ಒಳಗೊಂಡಂಗೆ ಬರುವಂಥ ಭಕ್ತಾದಿಗಳಿಗೆ ಉಚಿತವಾಗಿ ಒಂದು ವಸತಿ ಮತ್ತು ಊಟವನ್ನು ಕೊಟ್ಕೊಂಡು ಜೊತೆಯಲ್ಲಿ ಕಾಲಕ್ಕೆ ಸಮಯ ತಕ್ಕಂತೆ ಎಲ್ಲ ವ್ಯವಸ್ಥೆಗಳನ್ನ ಒಳಗೊಂಡಂತೆ ನಮ್ಮ ತಾಲೂಕಿಂದ ಏನು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ತಲುಪೋ ತನಕನೂ ಭಾಳ ಅಚ್ಚುಕಟ್ಟಾಗಿ 20 ವರ್ಷಗಳಿಂದ ಮಾಡ್ತಾ ಬರ್ತಾ ಇದ್ದಾರೆ. ಅದೇ ರೀತಿ ಈ ವರ್ಷವೂ ಸಹ ದಿನಾಂಕ 10/2/2026 ಅಂದರೆ ಬರೋ ಮಂಗಳವಾರ ಈ ತಾಲೂಕಿಂದ ಯಾರ್ಯಾರು ಭಕ್ತಾದಿಗಳು ಬರ್ತಾರೆ ಅವರೆಲ್ಲರನ್ನೂ ಅವ್ರನ್ನ ಸಂಪರ್ಕ ಮಾಡಿದ್ರೆ, ಇದರಲ್ಲಿ ಫೋನ್ ನಂಬರ್ ಎಲ್ಲ ಹಾಕಿದ್ದಾರೆ, ಸಂಪರ್ಕ ಮಾಡಿದ್ರೆ ಆ ಎಲ್ಲ ಎಷ್ಟು ಜನ ಭಕ್ತಾದಿಗಳು ಬರಲಿ ಅವರು ಅಷ್ಟು ಇಷ್ಟು ಅನ್ನೋಕ್ಕಲ್ಲ ಭಗವಂತ ಆ ಶಕ್ತಿಯನ್ನು ಅವ್ರಿಗೆ ಕೊಟ್ಟಿದ್ದಾನೆ. ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿ ಅವ್ರಿಗೆ ಹೆಚ್ಚಿನ ರೀತಿ ಶಕ್ತಿಯನ್ನು ಕೊಟ್ಟಿದ್ದಾನೆ. ಎಲ್ಲ ಇಡೀ ತಾಲೂಕಿನ ಹಲವಾರು ದಾನಿಗಳ ಸಹಕಾರದೊಂದಿಗೆ ಅವರು ಈ ಪಾದಯಾತ್ರೆಯನ್ನು ಮಾಡ್ತಾಯಿದ್ದಾರೆ. ಆ ಪಾದಯಾತ್ರೆಗೆ ಎಲ್ಲ ಸಾರ್ವಜನಿಕರು ಅವರ ನೇತೃತ್ವದಲ್ಲಿ, ಅಂದರೆ ಅವರವರ ಶಕ್ತಿ ಅನುಸಾರ ಯಾರ್ಯಾರು ಒಬ್ಬರು ಇಬ್ಬರು 3 ಜನ 4 ಜನ 5 ಜನ ಹೀಗೆ ಹೊಸೊಬ್ಬರು ಯಾರು ಇರೋವಂಥವ್ರು ಇದ್ದರೆ ಆ ಪೂಜಾರಿ ಯಲ್ಲಕ್ಕಪ್ಪರು ಹರಿರಾಯನಹಳ್ಳಿ ಅವ್ರನ್ನ ಸಂಪರ್ಕ ಮಾಡಿದ್ರೆ ಅವರ ಮಾರ್ಗದರ್ಶನದಲ್ಲಿ ಕರ್ಕೊಂಡೋಗಿ ಸುರಕ್ಷಿತವಾಗಿ ಅಲ್ಲಿ ದೇವ್ರ ದರ್ಶನ ಮಾಡಿಸಿ ವ್ಯವಸ್ಥಿತವಾಗಿ ಎಲ್ಲ ವ್ಯವಸ್ಥೆಗಳನ್ನ ಊಟ ತಿಂಡಿ ವ್ಯವಸ್ಥೆ ಮತ್ತು ಮಾಡಿಕೊಂಡು ಮತ್ತೆ ತಾಲೂಕಿಗೆ ಕರ್ಕೊಬರೋವಂಥದ್ದನ್ನ ಪೂಜಾರಿ ಯಲ್ಲಕ್ಕಪ್ಪರು ಮಾಡ್ತಾರೆ. ಏನು ಈ ಕಾರ್ಯಕ್ರಮ ಏನೊಂದು ಈ ಧರ್ಮ ಕಾರ್ಯವನ್ನು ಕಳೆದ 20 ವರ್ಷಗಳಿಂದ ಇವತ್ತು ಮಾಡ್ಕೊಬರ್ತಾರೆ. ಅವ್ರದ್ದೊಂದು ಈಗ ನಾನು ಇದು ಮಾತಾಡ್ಬೇಕಾದ್ರೆ ಒಂದು ಉದ್ದೇಶ ಏನಂದರೆ, ಅವ್ರು ಹೇಳಿದ್ರು ನಾನು ಯಾವಾಗ ಪಾದಯಾತ್ರೆಗೆ ಹೋದರೂ ಈ ತಾಲೂಕಿಗೆ ಮಳೆ ಬೆಳೆ ಚೆನ್ನಾಗಿ ಸುಭಿಕ್ಷವಾಗಿರಲಿ, ನಮ್ಮ ತಾಲೂಕು ರೈತಾಪಿ ವರ್ಗ ತುಂಬ ಚೆನ್ನಾಗಿರಬೇಕು, ಈ ತಾಲೂಕಲ್ಲಿ ಯಾವುದೇ ಅಹಿತಕರ ಘಟನೆ ಆಗದಂಗೆ ತುಂಬ ಅಚ್ಚುಕಟ್ಟಾಗಿ ರೈತಾಪಿ ವರ್ಗ ಚೆನ್ನಾಗಿರಬೇಕು ಅನ್ನೋ ಉದ್ದೇಶದಲ್ಲಿ ನಾನು ಈ ಪಾದಯಾತ್ರೆಯನ್ನು 20 ವರ್ಷಗಳಿಂದ ಮಾಡ್ಕೊಬರ್ತಾ ಇದ್ದೀನಿ. ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡೋಕೆ ಮುಂದಿನ ಪೀಳಿಗೆಗೆ ಏನು ನಮ್ಮ ಸನಾತನ ಹಿಂದೂ ಧರ್ಮದ ಸಂಸ್ಕೃತಿ ಆಚರಣೆ ವಿಚಾರಣೆ ಮತ್ತು ಎಲ್ಲಗಳು ಇದ್ದಾರೆ ಅದನ್ನು ಮುಂದಿನ ಪೀಳಿಗೆಗೆ ತಗೊಂಡೋಗ್ಬೇಕು ಅನ್ನೋ ಒಂದು ಉದ್ದೇಶವನ್ನು ಪೂಜಾರಿ ಯಲ್ಲಕ್ಕಪ್ಪನವ್ರು ಇಟ್ಕೊಂಡಿದ್ದಾರೆ. ಅವರ ಒಂದು ಏನು ಚೈತನ್ಯ ಮತ್ತು ಅವರ ಒಂದು ಏನು ಬದ್ಧತೆ ಇದೆ ನಮ್ಮ ಇವತ್ತಿನ ಪೀಳಿಗೆಗೆ, ಮುಂದಿನ ಯುವ ಜನತೆಗೆ ಅವರ ಒಂದು ಮಾರ್ಗದರ್ಶನ, ಅವರ ಒಂದು ಬದ್ಧತೆ, ಅವರ ಒಂದು ಆಚಾರ ವಿಚಾರ ಸಂಸ್ಕೃತಿಗೆ ನಮಗೆಲ್ಲ ಒಂದು ಮಾದರಿ. ಹಾಗಾಗಿ ಎಲ್ಲ ತಾಲೂಕಿನ ಯಾರ್ಯಾರು ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳ ಏನು ಮಂಜುನಾಥ ಸ್ವಾಮಿ ಮತ್ತು ಕ್ಷೇತ್ರದ ಅಣ್ಣಪ್ಪ ಸ್ವಾಮಿಯರು ಏನು ದರ್ಶನ ಪಡಿಬೇಕು ಅಂತೇಳಿ ಎಲ್ಲ ಹೊರಡ್ತೀರಿ, ಎಲ್ಲ ಸುರಕ್ಷಿತವಾಗಿ ಹೋಗಬೇಕು. ಯಾಕೆ ರಸ್ತೆಯಲ್ಲಿ ಒಂದು ವಾಹನಗಳು ಹೋಗ್ತಾ ಇರ್ತವೆ. ಕಳೆದ ವರ್ಷ ಒಂದು ವಾಹನ ಡಿಕ್ಕಿಯಾಗಿ ನಮ್ಮ ತಾಲೂಕರೇ ಒಂದಷ್ಟು ಅಪಘಾತಕ್ಕೀಡಾಗುವ ಸಂದರ್ಭವನ್ನು ಕೇಳಿದ್ದೀವಿ. ಸುರಕ್ಷಿತವಾಗಿ ಕರ್ಕೊಂಡೋಗೋ ಒಂದು ನಿಟ್ಟಿನಲ್ಲಿ ಅವರ ಒಂದು ನಾಯಕತ್ವದಲ್ಲಿ ಎಲ್ಲ ವ್ಯವಸ್ಥೆಗಳ ಇರುತ್ತವೆ. ಹಾಗಾಗಿ ತಾಲೂಕಿನ ಸಾರ್ವಜನಿಕರು ಮತ್ತು ಭಕ್ತಾದಿಗಳು ಅದನ್ನು ಸಂಪೂರ್ಣವಾಗಿ ಉಪಯೋಗಿಸ್ಕೋಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ 20 ವರ್ಷಗಳಿಂದ ನಾನು ಏಕಾಏಕಿ ಹೋದನು. 20 ವರ್ಷಗಳ ಹಿಂದೆ ನಾನು ನೋಡಿ ಒಂದು 10,000 ಜನಸಂಖ್ಯೆ ಆಗಿದೆ ನಮ್ಮ ತಾಲೂಕಿಂದ 10,000 ಜನಸಂಖ್ಯೆನೂ ನನ್ನ ಜೊತೆ ಬರ್ತಾರೆ. ಯಾರು ತುಂಬ ಜನ ಒಂದು 400-500 ಜನ ಮಾತ್ರ ಬರ್ತಾರೆ. ಅವ್ರಿಗೆಲ್ಲ ಊಟ ತಿಂಡಿ ಹೋಗ್ಬೇಕಾದ್ರೆ ದಾರಿಲಿ ಮಧ್ಯದಲ್ಲಿ ತಿಂಡಿ ಕೊಡ್ತೀವಿ, ವ್ಯವಸ್ಥೆಲಿ ಇನ್ನು ಆಡಿನ ಜಾಗ ಮಧ್ಯಾಹ್ನ ಊಟ ಎಲ್ಲ ಕೊಟ್ಟು ಸವಲತ್ತು ಕೊಟ್ಟು ನಿಮ್ಮ ಮನೆ ಕೊಡೋಕ್ಕೆ ಪ್ಲೇಸ್ ಕೊಟ್ಟು ಮನೆ ಕೊಡೋಕ್ಕೆ ಇನ್ನು ಅವರು ಏನು ಅನುಕೂಲ ಬೇಕು ಅದೆಲ್ಲ ಅನುಕೂಲ ಮಾಡಿಕೊಡ್ತೀವಿ. ಹೋಗ್ಬೇಕಾದ್ರೆ ಧರ್ಮಸ್ಥಳಕ್ಕೆ ಬರೋದಿದ್ರೆ ನಮ್ಮ ನಂಬರ್ ತಗೊಂಡು. ಶ್ರೀ ಆಂಜನೇಯ ಸೇವಾ ಸಮಿತಿ ಹರಿರಾಯನಹಳ್ಳಿ, ಕೇರ್ಪೇಟೆ ತಾಲೂಕು, ಮಂಡ್ಯ ಜಿಲ್ಲೆ. ಈ ಸೇವಾ ಆಶ್ರಮದ ವತಿಯಿಂದ ಈ ಗ್ರಾಮದ ಪೂಜಾರಿಯವರಾದಂಥ ನಮ್ಮ ಯಲ್ಲಕ್ಕಪ್ಪನವರ ನೇತೃತ್ವದಲ್ಲಿ ಸುಮಾರು 20 ವರ್ಷಗಳ ಕಾಲದಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥನ ದರ್ಶನಕ್ಕೆ ಭಕ್ತಾದಿಗಳನ್ನು ಕರ್ಕೊಂಡು ಪಾದಯಾತ್ರೆಯ ಮುಖಾಂತರ ದರ್ಶನವನ್ನು ಮಾಡಿಸ್ತಾ ಇದ್ದಾರೆ. ಅದರ ನಿಮಿತ್ತವಾಗಿ ಬಂದಂಗೆ ಈ ದಿನ ಇದೇ ತಿಂಗಳು 10ನೇ ತಾರೀಕು 2ನೇ ತಿಂಗಳು 2026 ಮಂಗಳವಾರದಿಂದ ಅದೇ ಯಥಾಸ್ಥಿತಿಯಂತೆ ಹಲವಾರು ಭಕ್ತಾದಿಗಳನ್ನು ಕರ್ಕೊಂಡು ಕೇರ್ಪೇಟೆ ಮಾರ್ಗವಾಗಿ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮುಖಾಂತರ ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ಇವರ ಪಾದಯಾತ್ರೆ ಮಂಜುನಾಥನ ಆಶೀರ್ವಾದದಿಂದ, ಮಂಜುನಾಥನ ದೇವರ ದರ್ಶನ ಮುಖಾಂತರ ಆರೋಗ್ಯಯುತವಾಗಿರಲಿ, ಸುಖಕರವಾಗಿರಲಿ, ಸಂಪೂರ್ಣವಾಗಿ ದೇವರ ಆಶೀರ್ವಾದ ಎಲ್ಲ ಯಾತ್ರಿಗಳು ಮತ್ತು ಭಕ್ತಾದಿಗಳ ಮೇಲಿರಲಿ ಅಂತೇಳಿ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದಿಂದ ಕೇಳ್ಕೊತಾ ಇದ್ದೀನಿ.